Welcome to Sri Vagdevi Tarot channel. Here is your future prediction with tarot card guidance. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ. ಸಂಕಷ್ಟಿ ಮಾಡ್ಕೊಳ್ಳಿ. ಸಂಕಷ್ಟ ಚತುರ್ಥಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಹೊಸ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಇದೆ. ಹೊಸ ಅವಕಾಶಗಳು, ಹೊಸ ಜೀವನ, ಹೊಸ ಬದುಕು ನಿಮ್ಗೋಸ್ಕರ ಹೆಚ್ಚಿನ ಬದಲಾವಣೆನ ತರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಒಂದು ಹೊಸ ಬದಲಾವಣೆನ ಖಂಡಿತವಾಗ್ಲೂ ನೋಡ್ತೀರಾ. ಎಸ್ಪೆಷಲಿ ಶತ್ರುಗಳ ಹೊಸ ಪ್ರಯತ್ನ ಕೂಡ ನಡೀತಾ ಇದೆ. ಒಂದಷ್ಟು ನೆಗೆಟಿವಿಟಿ ಮಾಡುವಂತ ಪ್ರಯತ್ನಗಳು ಆಲ್ರೆಡಿ ನೆಗೆಟಿವಿಟಿ ಮಾಡಿದ್ದಾರೆ. ಇನ್ನ ಕೆಲವ್ರಿಗೆ ನೆಗೆಟಿವಿಟಿ ಮಾಡುವಂತ ಯೋಚನೆಯಲ್ಲಿ ಇದ್ದಾರೆ. ವಾಟ್ ಎವರ್ ರೀಸನ್, ಏನೇ ಕಾರಣ ಆಗಿದ್ರು ಯು ವಿಲ್ ಸರ್ವೈವಲ್ ಎವ್ರಿಥಿಂಗ್ ಅನ್ನುವಂಥದ್ದು ಇದೆ. ಎಲ್ಲವನ್ನು ಕೂಡ ನೀವು ಸರ್ವೈವಲ್ ಮಾಡ್ತೀರಾ. ಎಲ್ಲ ರೀತಿಯ ರಕ್ಷೆ ಕೂಡ ನಿಮ್ಗೆ ಇದೆ. ಹೊಸ ಅವಕಾಶಗಳು ಈ ನೆಗೆಟಿವಿಟಿಯಿಂದ ಹೊರಬರೋದಕ್ಕೆ ನಿಮ್ಗೆ ಗಣೇಶ ಮಾಡ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಬದಲಾವಣೆನ ನಿಮ್ಮಲ್ಲೂ ಕೂಡ ನೀವು ತಗೊಂಡ್ಬರ್ಬೇಕು ಅನ್ನುವಂಥದ್ದು ಇದೆ. ಒಂದಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂಥ ರೀತಿಯಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಅದು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಆಗಿರ್ಲಿ, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಲಿ, ನಿಮ್ಮನ್ನ ನೀವು ರೆಪ್ರೆಸೆಂಟ್ ಮಾಡ್ಕೊಳ್ಳುವಂತ ರೀತಿಲಿ ಆಗಿರ್ಲಿ, ಇದರಲ್ಲಿ ಬದಲಾವಣೆನ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಉಡುಗೆ ತೊಡುಗೆ, ಅಂದ್ರೆ ನೀವು ಹಾಕುವಂತ ಬಟ್ಟೆ ಇರಬಹುದು, ನಿಮ್ಮ ಸೆಲ್ಫ್ ಕೇರ್ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಹೇರ್ ಸ್ಟೈಲ್ ಆಗಿರ್ಬಹುದು, ನಿಮ್ಮ ಮೇಕಪ್ ಆಗಿರ್ಬಹುದು, ನಿಮ್ಮ ಮನೆ ಆಗಿರ್ಬಹುದು, ಎಲ್ಲವನ್ನು ಕೂಡ ಒಂದು ಡೀಪ್ ಕ್ಲೀನ್ ಮಾಡ್ಕೊಳ್ಳಿ. ಒಂದು ನೀಟಾಗಿ ಒಂದು ಫ್ರೆಶ್ ಎನರ್ಜಿಗೆ ನಿಮ್ಮನ್ನ ನೀವು ತಗೊಂಬನ್ನಿ. ನಿಮ್ಮನ್ನ ನೀವು ರೆಪ್ರೆಸೆಂಟ್ ಮಾಡಿ ಅನ್ನುವಂಥದ್ದು ಇದೆ. ನೀವು ಹೇಗಿದ್ದೀರೋ ಹಾಗ್ ನೀವ್ ಇರ್ಬೇಕು. ನೀವ್ ಯಾರ ತರನೂ ಇರಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಒಂದಷ್ಟು ವಿಚಾರಗಳಲ್ಲಿ ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬದಲಾವಣೆ ಎಲ್ಲಾ ಕಡೆನೂ ಆಗ್ತಾ ಇದೆ. ನಿಮ್ಮಲ್ಲಿ ಮಾತ್ರ ಬದಲಾವಣೆ ಆಗ್ತಾ ಇಲ್ಲ. ಎಲ್ಲಾ ಪ್ರಯತ್ನಗಳು, ಎಲ್ಲಾ ಅವಕಾಶಗಳು ವ್ಯರ್ಥ ಮಾಡ್ತಾ ಇದ್ದೀರಾ ಯಾಕೆ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಯತ್ನಗಳು ಸಾಲ್ತಾ ಇಲ್ಲ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳೋದಕ್ಕೆ. ಎಸ್ ನೆಗೆಟಿವಿಟಿ ಇದೆ, ಎಸ್ ಬೇಜಾರಿದೆ, ದುಃಖ ಇದೆ, ವಗೇರಾ 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 ಲಾಟ್ಸ್ ಆಫ್ ರೀಸನ್ ಯು ಹ್ಯಾವ್. ಸೊ ಏನೇ ಒಂದಷ್ಟು ನಿಮ್ಮದೇ ಆದಂತಹ ಕಾರಣಗಳಿದ್ರೂ ಕೂಡ, ಪ್ರಕೃತಿ ಆಗ್ಲಿ, ಗಣೇಶ ಆಗ್ಲಿ, ಅಥವಾ ನಿಮ್ಮ ಇಷ್ಟ ದೈವ, ಕುಲದೈವ, ಅಥವಾ ಯೂನಿವರ್ಸ್ ಆಗ್ಲಿ, ಎಲ್ಲವೂ ಕೂಡ ನಿಮ್ಗೆ ಒಂದು ಒಳ್ಳೆ ಅವಕಾಶನ ಕೊಡ್ತಾ ಇದೆ. ಪ್ರತಿಯೊಂದು ಸಮಸ್ಯೆಯಿಂದ ನಿಮ್ಗೆ ಹೊರಗ್ ಕರ್ಕೊಂಡ್ ಬರ್ತಾ ಇದೆ, ಪ್ರೊಟೆಕ್ಷನ್ ಕೊಡ್ತಿದೆ, ಹೊರಗ್ ಕರ್ಕೊಂಡ್ ಬರ್ತಿದೆ, ಪ್ರೊಟೆಕ್ಷನ್ ಕೊಡ್ತಿದೆ. ಎಲ್ಲಾ ರೀತಿಲೂ ರಕ್ಷೆ ಇದೆ, ಮಾರ್ಗದರ್ಶನ ಇದೆ, ಎಲ್ಲ ಇದೆ. ನೀವೇನ್ ಮಾಡ್ತಿದ್ದೀರಾ? ಎಲ್ಲೋ ನಿಮ್ಮಲ್ಲಿ ಆ ಬದಲಾವಣೆ ಏನು ದೈವ ನಿರೀಕ್ಷೆ ಮಾಡ್ತಾ ಇದೆ, ಆ ಬದಲಾವಣೆನ ನೀವು ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಇದೆ. ಆ ಬದಲಾವಣೆನ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆ ಬದಲಾವಣೆನ ನೀವು ಯಾವಾಗ ನಿಮ್ಮಲ್ಲಿ ಮಾಡ್ಕೊಳ್ತೀರೋ ಆವಾಗ ನೀವು ಇನ್ನ ಹೆಚ್ಚಿನ ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಇದೆ. ಇಷ್ಟು ನಿಸ್ವಾರ್ಥವಾಗಿ ನಿಮ್ಗೆ ಯಶಸ್ಸು ಕೊಡುವಂತ ಪ್ರಯತ್ನನ ದೈವ ಮಾಡ್ತಿದ್ರೆ, ಎಲ್ಲೋ ಒಂದ್ ಕಡೆ ನೀವು ದೈವದ ಆಶೀರ್ವಾದನ ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಒಂದ್ ರೀತಿಲಿ ಅವಮಾನ ಮಾಡ್ತಿದ್ದೀರಾ ಅಂತ ಅರ್ಥ ಆಗತ್ತೆ ಅಲ್ವಾ. ದೈವ ನಿಮ್ಗೆ ಇಷ್ಟೊಂದು ಅವಕಾಶಗಳನ್ನ ಕೊಡ್ತಾ ಇದೆ, ಇಷ್ಟೊಂದು ಸಮಸ್ಯೆಗಳನ್ನ ಬಗೆಹರಿಸಿದೆ, ಪರಿಹಾರ ಮಾಡ್ಕೊಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಲವ್ ನಿಮ್ಮಲ್ಲಿ ಕಾಣೆ ಆಗ್ತಾ ಇದೆ, ಕಣ್ಮರೆ ಆಗ್ತಾ ಇದೆ. ಹಾಗಿರ್ಬೇಡಿ ಅನ್ನುವಂಥದ್ದು ಇದೆ. ಕೆಲವುದಕ್ಕೆ ಕಾರಣಗಳಿರುತ್ತೆ, ಕೆಲವು ರೀಸನ್ಸ್ ಇರುತ್ತೆ, ಕೆಲವು ಕರ್ಮ ಇರುತ್ತೆ. ಸೊ ಬೇಗ ಮುಗ್ಯೋದಿಲ್ಲ. ಬಟ್ 99.9% ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ ಅಲ್ವಾ, ಬಗೆಹರಿಸಿದೆ ಅಲ್ವಾ. ಸೊ 1-2% ಅದು ನಿಮ್ಮ ದೇಹದ ಮುಖಾಂತರನೇ ಆ ಸಮಸ್ಯೆಗಳು ಬಗೆಹರಿಬೇಕು ಅಂತಿದ್ದಾಗ,
ಸೊ ನೀವು ಕೂಡ ರೆಡಿ ಟು ಫೈಟ್ ಅನ್ನುವಂಥ ರೀತಿಯಲ್ಲಿ ನಿಮ್ಮ ದೇಹದಲ್ಲಿರುವಂಥ ನೆಗೆಟಿವಿಟಿಗಳನ್ನ ದೂರ ಮಾಡ್ಕೊಳ್ಳೋದ್ರ ಬಗ್ಗೆ ಅಥವಾ ನಿಮ್ಮ ದೇಹದಲ್ಲಿರುವಂಥ ನೆಗೆಟಿವಿಟಿಗಳನ್ನ ನಾಶ ಮಾಡಿಸೋದ್ರ ಬಗ್ಗೆ ಅಥವಾ ನಾಶ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ. ನೀವ್ ಯಾವಾಗ್ಲೂ ಒಂದು ರೋಗಿಷ್ಟ್ರ ತರ ಇರಬಾರ್ದು. ಸಾರಿ, ಈ ವರ್ಡ್ ಯಾರಿಗಾದ್ರೂ ಬೇಜಾರಾಗಿದ್ರೆ ಕ್ಷಮಿಸಿ. ಆ ಥರ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಬಟ್ ಲಿಟರ್ಲಿ ನಿಮ್ಮ ಲೈಫ್ ಆ ತರ ಇದೆ. ಈ 3 ಕಾರ್ಡ್ ಹೇಳ್ತಾ ಇರೋದು ಅದೇನೆ. ಸೊ ಎಲ್ಲಾ ರೀತಿಯ ಬದಲಾವಣೆ ಇದೆ, ಎಲ್ಲಾ ರೀತಿಲೂ ರಕ್ಷೆ ಅನ್ನೋದು ಇದೆ. ಎಷ್ಟು ನೆಗೆಟಿವಿಟಿ ಇದೆಯೋ ಅಷ್ಟುನು, ಈವನ್ ದೈವ ನಿಮ್ ಮನೆಗ್ ಬರ್ದೇ ಇರೋ ಹಾಗೆ ಮಾಡಿರ್ಬೋದು, ನಿಮ್ಮ ದೈವನ ಬಂಧ ಮಾಡಿರ್ಬೋದು. ಏನೇ ಮಾಡಿದ್ರು ಎಲ್ಲಿಂದ ರಕ್ಷೆ ಕೊಡ್ಬೇಕು, ಎಲ್ಲಿಂದ ಆಶೀರ್ವಾದ ಕೊಡ್ಬೇಕು, ಎಲ್ಲವನ್ನು ಕೂಡ ಕೊಡ್ತಾ ಇದೆ ದೈವ. ಸೊ ಎಲ್ಲವನ್ನು ಕೂಡ ಕೊಡ್ತಾ ಇದ್ರು ಕೂಡ ನೀವ್ ಯಾಕೆ ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ? ನಿಮ್ಮಲ್ಲಿ ಆ ಬದಲಾವಣೆ ದೈವ ಏನ್ ನಿರೀಕ್ಷೆ ಮಾಡ್ತಾ ಇದೆ ಅದನ್ನ ಬರ್ತಾ ಇಲ್ಲ ಯಾಕೆ ಅನ್ನುವಂಥದ್ದು ಇದೆ. ಸೊ ಸತ್ತವ್ರನ್ನ ಅಥವಾ ನಿದ್ದೆ ಮಾಡ್ತಿದ್ದವ್ರನ್ನ ಒಂದ್ ಪಕ್ಷ ಎಬ್ಬರಿಸ್ಬಿಡ್ಬಹುದು. ಈ ಮನ್ಸಲ್ಲೇನೆ ನಾನು ಎದೋಳಲ್ಲ, ನಾನು ಬದುಕಲ್ಲ ಅನ್ನುವಂಥ ನಿರ್ಧಾರ ಮಾಡಿರೋರನ್ನ ಯಾರು ಕೂಡ ಬದುಕಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಕೆಲವರು ನಿಮ್ಮ ಜೀವನದಲ್ಲಿ ನಿಮ್ಮ ಸ್ವಂತದವರೇ ಅವಮಾನ ಮಾಡಿರ್ಬಹುದು, ಅಥವಾ ತುಂಬಾ ಯಾರತ್ರನು ಹೇಳ್ಕೊಳಕ್ ಆಗದೆ ಇರುವಂತ ರೀತಿಲಿ ನಿಮ್ಮ ಮೇಲೆ ಹರಾಸ್ಮೆಂಟ್ ಮಾಡಿರ್ಬಹುದು. ಸೊ ಏನೇ ಮಾಡಿದ್ರು ಅವ್ರ ಕರ್ಮ ಆದಷ್ಟು ಶೀಘ್ರವಾಗಿ ಅವರು ಅನುಭವಿಸ್ತಾರೆ. ನಿಮ್ ಮೇಲ್ ಮಾಡಿರುವಂತ ಎಲ್ಲಾ ಕ್ರಿಯೆಗಳಿಗೂ ಅವರಿಗೆ ತಕ್ಕ ಶಾಸ್ತಿ ಇದೆ. ನಿಮ್ಗೆ ಹೇಗೆ ರಕ್ಷೆ ಕೊಟ್ಟು ಕಾಪಾಡ್ತಿದಾರೋ, ನಿಮ್ಗೆ ತೊಂದ್ರೆ ಮಾಡಿದವ್ರಿಗೆ ಶಿಕ್ಷೆ ಕೊಡಲ್ಲ ಅಂತ ನೀವ್ ಹೇಗ್ ಅನ್ಕೊಂಬಿಟ್ರಿ? ಅದಕ್ಕೆ ಅದರದೇ ಆದ ಸಮಯ ಬೇಕು. ಹಾಗಾಗಿ ಆ ಸಮಯ ಬರೋವರೆಗೂ ನಿಮ್ಮಲ್ಲಿ ಬದಲಾವಣೆನ ನಿರೀಕ್ಷೆ ಮಾಡ್ತಾ ಇದೆ ದೈವ. ಆ ಬದಲಾವಣೆಗೆ ನಿಮ್ಮನ್ನ ನೀವು ಕರ್ಕೊಂಬನ್ನಿ. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರಕೃತಿ ಸುಂದರವಾಗಿದೆ, ಒಂಚೂರು ಹೊರಗಡೆ ಪ್ರಪಂಚನ ನೋಡಿ ಒಂದಷ್ಟು ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ರೀತಿಯಲ್ಲೂ ಬದಲಾವಣೆ ಆಗತ್ತೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಕಿವಿಗಳನ್ನ ಶುದ್ಧವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಏನು ಕೇಳಿಸ್ಕೊಳ್ತಿಲ್ಲ ನೀವು, ಹಿತ್ತಾಳೆ ಕಿವಿ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಇವ್ರ ಮಾತನ್ನ ಕೇಳ್ಬೇಡಿ. ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡಿ. ನಿಮ್ಗೆ ಏನ್ ನಿರ್ಧಾರ ತಗೊಳ್ಬೇಕು ಅನ್ಸುತ್ತೋ ಅದನ್ನ ಮಾಡಿ. ಇಷ್ಟು ದಿನ ದೈವ ನೀವೇನ್ ಕೇಳಿದಿರೋ ಅದನ್ನ ಕೊಟ್ಟಿದೆ. ಸೊ ಹಾಗಾಗಿ ಒಳ್ಳೇದನ್ನ ಕೇಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ರಿಗೂ ಒಳ್ಳೇದ್ ಕೇಳ್ತಿದ್ರಿ, ಈ ನಡುವೆ ನಿಮ್ಗೂ ಒಳ್ಳೇದ್ ಕೇಳ್ತಿಲ್ಲ, ಬೇರೆಯವ್ರಿಗೂ ಒಳ್ಳೇದ್ ಕೇಳ್ತಿಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ಸೊ ಎಲ್ರಿಗೂ ಒಳ್ಳೇದ್ ಕೇಳಕ್ಕಾಗಿಲ್ಲ ಅಂದ್ರೆ ನಿಮಗ್ ಮಾತ್ರ ಕೇಳ್ಕೊಳ್ಳಿ. ನಿಮಗ್ ಒಳ್ಳೇದ್ ಕೇಳ್ಕೊಳ್ಳೋ ಮನ್ಸಿಲ್ಲ ಅಂದ್ರೆ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ ಬದುಕಿರಿ, ನೆಮ್ಮದಿಯಾಗಿರಿ, ಸುಖವಾಗಿರಿ. ತುಂಬಾನೇ ನಿಮ್ಮಲ್ಲಿ ಬದಲಾವಣೆನ ನಿರೀಕ್ಷೆ ಮಾಡ್ತಿದ್ದಾರೆ. ಇಲ್ಲಿ ಕೃಷ್ಣನ ಎನರ್ಜಿ ತುಂಬಾ ಇದೆ. ಸೊ ಕೃಷ್ಣ ಕೂಡ ನಿಮ್ಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಬದ್ಲಾಗು ಸುಂದರವಾಗಿ ಅನ್ನುವಂಥದ್ದು ಇದೆ. ಇಲ್ಲಿರೋದು ಒಂದೇ ವರ್ಡ್, ಬದ್ಲಾಗು ಸುಂದರವಾಗಿ ಅಂತ. ಸೊ ನಿಮ್ಮನ್ನ ನೀವು ಬಹಳ ಸುಂದರವಾಗಿ ಬದಲಾವಣೆ ಮಾಡ್ಕೊಳ್ಳಿ. ನಾಟ್ ಇನ್ ಔಟರ್ ವರ್ಲ್ಡ್, ಬರೀ ಹೊರಗಿನ ಪ್ರಪಂಚಕ್ಕೆ ಅಲ್ಲ, ಒಳಗಿನ ಪ್ರಪಂಚಕ್ಕೂ ನಿಮ್ಮ ಒಳಗೂ ಹೊರಗೂ ಬದಲಾವಣೆನ ತಗೊಂಬನ್ನಿ ಎನ್ನುವಂಥದ್ದು ಇದೆ. ನಿಮ್ಮ ಆ ಒಂದು ಉತ್ಸಾಹಭರಿತ ಯೌವನದ ದಿನಗಳು ಅಥವಾ ಆ ಒಂದು ಟೀನೇಜ್ ಏನಿದ್ರಿ ಆ ಏಜ್ಗೆ ನಿಮ್ಮ ಮನ್ಸನ್ನ ಕರ್ಕೊಂಡು ಹೋಗಿ ಮತ್ತೆ ಒಂದು ಬ್ಯಾಕಪ್ ಎನರ್ಜಿ ತರ ನಿಮ್ಮನ್ನ ನೀವು ಬೌನ್ಸ್ ಬ್ಯಾಕ್ ಎನರ್ಜಿಗೆ ಕರ್ಕೊಂಬನ್ನಿ. ಇಟ್ಸ್ ನೀಡೆಡ್, ಇಟ್ಸ್ ಡಿವೈನ್ ಕಾಲ್ ಅಂತ ಅನ್ಕೊಳ್ಳಿ. ಸೊ ದಯವಿಟ್ಟು ನಿಮ್ಮನ್ನ ನೀವು ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ಕೊಳ್ಳಿ. ಒಬ್ಬ ತಾಯಿ ಮಗುಗೆ ಹೇಳೋ ಹಾಗೆ ಗಣೇಶ ನಿಮ್ಗೆ ಹೇಳ್ತಿದ್ದಾರೆ. ಒಬ್ಬ ತಾಯಿಗೆ ಮಗು ಎಷ್ಟು ಮುಖ್ಯನೋ ಹಾಗೆ ನೀವು ಗಣೇಶನಿಗೆ ತುಂಬಾ ಮುಖ್ಯ. ಹಾಗೇನೆ ದೇವಿ ಆಶೀರ್ವಾದ ಕೂಡ ನಿಮ್ ಮೇಲೆ ತುಂಬಾ ಚೆನ್ನಾಗಿದೆ. ದೇವಿ ಕೂಡ ನಿಮ್ಮನ್ನ ಯಾವಾಗ್ಲೂ ತನ್ನ ಮಡ್ಲಲ್ಲೇ ಇಟ್ಕೊಂಡಿರ್ತಾಳೆ. ಹಾಗಾಗಿ ನಿಮ್ಮನ್ನ ಕೆಳಗ್ ಬಿಡೋದೇ ಇಲ್ಲ. ಒಬ್ಬ ತಾಯಿ ಮಗುನ ಅಲಂಕಾರ ಮಾಡೋ ರೀತಿಲಿ, ಒಬ್ಬ ತಾಯಿ ಒಬ್ಬ ಮಗುನ ನೋಡ್ಕೊಳ್ಳೋ ರೀತಿಲಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ನಿಮಗ್ ನೀವು ಮಗು ಆಗಿ ಇರಿ, ನಿಮಗ್ ನೀವು ತಾಯಿಯಾಗಿ ಇರಿ ಅನ್ನುವಂಥ ಮಾತು ಕೂಡ ಇದೆ ಇಲ್ಲಿ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಹೌ ಯುವರ್ ಮಾಮ್ ವಿಲ್ ಟೇಕ್ ಕೇರ್ ಯು, ಅಲ್ವಾ? ಸೊ ನಂಗಂತೂ ನಮ್ಮಮ್ಮ ಚೆನ್ನಾಗಿ ನೋಡ್ಕೊಂಡಿದ್ ನೆನಪೇ ಇಲ್ಲ ನನಗೆ. ಸೊ ನಿಮ್ಮೆಲ್ರಿಗೂ ಒಳ್ಳೆ ಅಮ್ಮದಿರು ಸಿಕ್ಕಿರ್ತಾರೆ. ಆ ಅಮ್ಮದಿರು ನಿಮ್ಮನ್ನ ಹೇಗ್ ನೋಡ್ಕೊಳ್ತಿದ್ರು ಹಾಗೆ ನೋಡ್ಕೊಳ್ಳಿ. ನೋ ಮ್ಯಾಟರ್ ನಿಮ್ಗೆ 90 ಇಯರ್ಸ್ 19 ಇಯರ್ಸ್ 9 ಇಯರ್ಸ್
39, 49 ಒಂದು 9 ಎನರ್ಜಿ ಇದೆ ಇಲ್ಲಿ. ಎಲ್ಲ ಮುಗ್ದೋಯ್ತು ಅನ್ನುವಂಥ ಎನರ್ಜಿಲಿ ಇದ್ದೀರಾ. ಸೊ ಏನು ಮುಗ್ದಿಲ್ಲ. ಇನ್ನ ಒಂದು ನ್ಯೂ ಬಿಗಿನಿಂಗ್ ಇದೆ. ಸೊ ಎಸ್ಪೆಷಲಿ ಯಾರು 38 ಅಥವಾ 46 ಇದ್ರ ಮಧ್ಯೆ ಇದ್ದೀರಾ ಇಂಥವರಿಗೆ ಮೇನ್ಲಿ ಚೇಂಜ್ ಯುವರ್ ಸೆಲ್ಫ್ ವೆರಿ ಸೂನ್ ಅಂತ ಹೇಳ್ತಾ ಇದೆ ಇಲ್ಲಿ. ಜೊತೆಗೆ ಯಾರ್ಯಾರು ಮಗುಗೋಸ್ಕರ ಕಾಯ್ತಿದ್ದೀರೋ ಎಲ್ರಿಗೂ ಪಾಪು ಆಗತ್ತೆ, ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಫುಲ್ಫಿಲ್ಮೆಂಟ್ ಇದೆ. ವಿತಿನ್ 6 ಮಿನಿಟ್ ಇಂದ ಹಿಡ್ದು 6 ಮಂತ್ ಒಳಗೆ ನೀವು ಅನ್ಕೊಂಡಿರೋದು ಎಲ್ಲವೂ ಕೂಡ ಆಗೋಗುತ್ತೆ. ನಿಮ್ಮ ಪ್ರಾರ್ಥನೆಗಳು ಅಸಾಧ್ಯವಾದುದಾಗಿರ್ಲಿ, ಸಾಧ್ಯವಾಗಿರೋದಾಗಿರ್ಲಿ ಎಲ್ಲವೂ ಈಡೇರುತ್ತೆ. ಆದ್ರೆ ಸಾವಿನ ಯೋಚನೆ ಮಾಡಬೇಡಿ, ಬದುಕಿನ ಬಗ್ಗೆ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಕೂಡ ಕೊಡ್ತಿರುವಂತ ಗಣೇಶನಿಗೆ ಮತ್ತೆ ಒಂದಷ್ಟು ದೈವದ ಹರಕೆಗಳು ಬಾಕಿ ಉಳಿದಿವೆ. ಆ ಬಾಕಿ ಉಳಿದಿರುವಂತ ದೈವದ ಹರಕೆಗಳನ್ನ ತೀರ್ಸ್ಕೊಂಬನ್ನಿ. ಇದರಿಂದ ಹೆಚ್ಚು ಯಶಸ್ಸಾಗತ್ತೆ, ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನೋಡಿ, ನಿಮ್ದೇನೆ ಯಶಸ್ಸು, ನಿಮ್ಗೇನೆ ಆಶೀರ್ವಾದ ಇರೋದು. ತುಂಬಾ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಇದೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಅನ್ನೋದು ಇದೆ. ಆ ಯಶಸ್ಸು ಮತ್ತೆ ಆಶೀರ್ವಾದ ನಿಮ್ಮದಾಗಿರೋವರೆಗೂ ಯಾರೂ ನಿಮ್ಮನ್ನ ಸೋಲ್ಸೋದಕ್ಕಾಗ್ಲಿ ಸಾಯಿಸೋದಕ್ಕಾಗ್ಲಿ ಆಗೋದಿಲ್ಲ. ಸರಿಯಾದ ಟೈಮಿಗೆ ಔಷಧಿ ಮಾತ್ರೆನ ತಗೊಳ್ಳಿ. ಔಷಧಿ ಮಾತ್ರೆನ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಔಷಧಿ ಮಾತ್ರೆನ ತಗೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್ ಇದೆ. ಔಷಧಿ ಮಾತ್ರೆನ ತಗೊಳ್ಳಿ. ಜೊತೆಗೆ ನಿಮ್ದು ಕಳೆದೋಗಿರೋ ಉಂಗುರ ಏನಿದೆ ಅದು ಸಿಗತ್ತೆ ಹೊಸ ರೂಪದಲ್ಲಿ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಸೊ ಬದಲಾವಣೆಗಳು ಬರ್ತಾ ಇದೆ. ಸೊ ಯಶಸ್ಸು, ಪ್ರೀತಿ, ಸಕ್ಸಸ್ ಎಲ್ಲವೂ ಕೂಡ ಸಿಗ್ತಾ ಇದೆ. ಜಸ್ಟ್ ನಿಮ್ಮ ಎನರ್ಜಿ ಓಲ್ಡ್ ಆಗಿದೆ, ಅದನ್ನ ಒಂಚೂರು ರೀಕಾಲ್ ಮಾಡಿಕೊಂಡು ಮತ್ತಷ್ಟು ಪವರ್ಫುಲ್ ಆಗಿ, ಮತ್ತಷ್ಟು ಅನುಭವಿಯಾಗಿ, ಮತ್ತಷ್ಟು ಸಮರ್ಥರಾಗಿ ಬದಲಾಗಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಯು ವಿಲ್ ಗೆಟ್ ಎವ್ರಿಥಿಂಗ್ ವಾಟ್ ಎವರ್ ಯು ವಾಂಟ್ ಇನ್ ಯುವರ್ ಲೈಫ್. ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ರೆ ಪ್ರೀತಿನೂ ಇದೆ. ನಿಮ್ಮದೇ ಆದಂಥ ಡಿಸೈರ್ ಲೈಫ್ ಬೇಕು ನನಗೆ, ನನ್ನದೇ ಆದಂಥ ನನ್ನ ಯೋಗ್ಯತೆ, ನನ್ನ ಅರ್ಹತೆ ಈ ಮಟ್ಟಕ್ಕಿದೆ, ನಂಗೆ ಇದು ಸಿಗ್ತಾ ಇಲ್ಲ ಅಂದ್ರೆ ಅದು ಕೂಡ ಸಿಗ್ತಾ ಇದೆ. ಎಸ್ಪೆಷಲಿ ಫ್ಯಾಮಿಲಿ ಲೈಫ್ ಬೇಕು ಅಂದ್ರೆ ಅದು ಕೂಡ ಸಿಗ್ತಾ ಇದೆ. ಮಕ್ಕಳಿಗೋಸ್ಕರ ಹಂಬಲಿಸ್ತಾ ಇದ್ರೆ ಅದು ಇದೆ. ಆಂಜನೇಯ ಕೂಡ ಇದ್ದಾರೆ ಇಲ್ಲಿ. ಗಣೇಶನೇ ಆಂಜನೇಯನ ರೂಪದಲ್ಲಿ ಇದ್ದಾರೆ, ಆಂಜನೇಯನೇ ಗಣೇಶನ ರೂಪದಲ್ಲಿ ಇದ್ದಾರೆ. ಖಂಡಿತವಾಗ್ಲೂ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಪ್ರಮುಖವಾದಂಥ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಗಣೇಶ. ಈಗಾಗ್ಲೇ ತಗೊಂಡಿದ್ದೀರಾ ಅಂತ ಹೇಳ್ತಾ ಇದೆ ಇಲ್ಲಿ. ಎನರ್ಜಿ ಇದೆ. ಸೊ ಜಾಣಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು, ಮೂರ್ಖರಿಗೆ ಯಾವ ಪೆಟ್ಟು, ಈ ಪೆಟ್ಟು ಏನು ಅನ್ನೋದನ್ನ ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಸಾರಿ ಹೇಳ್ಬೋದು ಹೇಳ್ಬಾರ್ದು ಗೊತ್ತಿಲ್ಲ, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಿಲ್ಲ ಅನ್ನುವಂಥ ದುಃಖ ಇರಬಹುದು ನಿಮ್ಗೆ. ಇದು ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ಯಾರೇ ಮಾಡಿರ್ಲಿ ಅವರಿಗೆ ಶಿಕ್ಷೆ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ರಕ್ಷೆ, ನಿಮ್ಮ ಪ್ರೊಟೆಕ್ಷನ್ ಅಥವಾ ನಿಮ್ಮ ಕೈ ಕೆಳಗೆ ಅಥವಾ ನಿಮ್ಮದೇ ಆದಂಥ ಒಂದು ಏನ್ ಹೇಳೋದು, ನಿಮ್ಮ ಆಶೀರ್ವಾದನೇ ಅವ್ರನ್ನೆಲ್ಲೋ ಕಾಪಾಡ್ತಿದ್ಯೇನೋ ಅನ್ನುವಂಥದ್ದು ಕೂಡ ಇದೆ. ಸೊ ಅದೆಲ್ಲ ರಿಮೂವ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮುಖದ ಸೌಂದರ್ಯ, ನಿಮ್ಮ ವಾಯ್ಸ್ ಕೂಡ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ವೆರಿ ಸೂನ್ ಯು ವಿಲ್ ಬಿ ಮೀಟ್ ಯುವರ್ ಡಿವೈನ್ ಟೀಮ್ ಅಂತ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಡಿವೈನ್ ಟೀಮನ್ನ ನೀವು ಮೀಟ್ ಮಾಡ್ತೀರಾ. ಆಮೇಲೆ ನಿಮ್ಮ ಜೀವನ ಇನ್ನೊಂದಷ್ಟು ಎತ್ತರಕ್ಕೆ ಹೋಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಒಂದು ನಿರ್ಧಾರ ತಗೊಳ್ಬೇಕು, ಯಾರ ಬಗ್ಗೆ ಅದು ನಿಮ್ಗೆ ಬಿಟ್ಟಂಥದ್ದು. ಖಂಡಿತವಾಗ್ಲೂ ಈ ನಿರ್ಧಾರ ಕಠಿಣವಾಗೇ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಾಂದ್ರೆ ಕಷ್ಟ ಆಗತ್ತೆ, ಕಠಿಣವಾಗೇ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಹಾರ್ಮೋನಿ ಚೆನ್ನಾಗಾಗುವಂತ ಸಾಧ್ಯತೆ ಇದೆ. ಎಸ್ಪೆಷಲಿ ಕಿಬ್ಬೊಟ್ಟೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಣಿಪುರ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಹೀಲಿಂಗ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಬೆಳೆಗೆ ಬಂಗಾರದ ಬೆಲೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರೋಸ್ ಬಿಸ್ನೆಸ್ ಇಸ್ ವೆರಿ ಗುಡ್, ಚೆನ್ನಾಗಾಗತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳು ಇದೆ ನಿಮಗ್ ಮಾತ್ರ ತಿಳಿಸೋವಂಥದ್ದು. ಹೇಗೆ ತಿಳಿಸೋದು?
ನೀವ್ ಯಾವಾಗ್ಲೂ ಕೊರಕೊಂಡು ದುಃಖ ಪಟ್ಕೊಂಡು ಜೀವನನೇ ಬೇಡ ಅಂತ ಕೂತಿದ್ರೆ ಹೇಗೆ ಇಷ್ಟೊಂದು ಒಳ್ಳೇದು ನಿಮ್ಗೆ ಆಗ್ಬೇಕು, ನಿಮ್ ಜೀವನ ಚೆನ್ನಾಗಿರ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋರಿಗೆ ಹೇಗೆ ಸರಿಪಡಿಸಿ ಕೊಡೋದು, ಹೇಗೆ ನಿಮ್ಗೆ ಈ ಜೀವನದವರೆಗೂ ನಿಮ್ಮನ್ನ ಕರ್ಕೊಂಡು ಹೋಗೋದು ಅನ್ನುವಂತ ಪ್ರಶ್ನೆ ಇದೆ. ಸೊ ಹಾಗಾಗಿ ವಯಸ್ಸಾಯ್ತು ಅಥವಾ ಏನೋ ಮನ್ಸಿಲ್ಲ ಅಥವಾ ಯಾರು ಇಲ್ಲ ಅಥವಾ ಒಂದಷ್ಟು ಅನಾಥ ಪ್ರಜ್ಞೆ ಆಗ್ಲಿ ಅಥವಾ ದುಷ್ಟರ ವಿರುದ್ಧ ನಾನು ಗೆಲ್ಲೋದಕ್ಕಾಗಲ್ಲ ಅನ್ನುವಂಥ ಭ್ರಮೆ ಆಗ್ಲಿ, ಇದೆಲ್ಲದ್ರಿಂದ ನೀವು ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ವಿಧದಲ್ಲಿ ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಚಿಂತೆ ಮಾಡ್ಬೇಕಾಗಿರೋಂಥ ಅಗತ್ಯ ಇಲ್ಲ. ನಿಮ್ಮ ಗುರಿ ಏನಿದೆ ಅದನ್ನ ತಿಳ್ಕೊಳ್ಳಿ. ನಿಮ್ಮ ಗಮನ ನಿಮ್ಮ ಗುರಿ ಕಡೆಗೆ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಧಿಸುವ ಛಲ ಇರ್ಲಿ. ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ವರ್ಷಾನ್ಗಟ್ಲೆ ಟೈಮ್ ವೇಸ್ಟ್ ಮಾಡ್ಬಿಟ್ಟಿದೀರ. ಆಲ್ಮೋಸ್ಟ್ ನಂಗಂತೂ ಇಲ್ಲಿ 30 ಇಯರ್ಸ್ ಮೇಲೆ ಟೈಮನ್ನ ವೇಸ್ಟ್ ಮಾಡಿದೀರಾ ಅನ್ನುವಂಥದ್ದು ಇದೆ. ಯಾಕೆ ಇಷ್ಟೊಂದು ಟೈಮ್ ವೇಸ್ಟ್ ಆಯ್ತು ಅಂತ ಬೇಜಾರ್ ಮಾಡ್ಕೊಳ್ಳೋದ್ಕಿಂತ ಆಗಿದಾಗೋಯ್ತು, ವಾಟ್ ನೆಕ್ಸ್ಟ್ ಅನ್ನೋದ್ರ ಕಡೆ ಯೋಚನೆನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ 26 ಗಂಟೆಗಳಲ್ಲಿ ಅಥವಾ 24 ದಿನಗಳಲ್ಲಿ ಮಹತ್ತರವಾದಂತ ಬದಲಾವಣೆನ ನೋಡ್ತೀರಾ. ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ನಿಮ್ಗೋಸ್ಕರ ಕಾಯ್ತಾ ಇದೆ. ಆದ್ರೆ ನಿಮ್ಮನ್ನ ನೀವು ನೋವು ಮಾಡ್ಕೊಂಡ್ರೆ, ನಿಮ್ಮನ್ನ ನೀವು ತೊಂದರೆಗೆ ಹಾಕೊಂಡ್ರೆ ಅಥವಾ ನಿಮ್ಮನ್ನ ನೀವು ಲೋ ಫೀಲ್ ಅಲ್ಲಿ ಇಟ್ಕೊಂಡ್ರೆ ಯೂನಿವರ್ಸಿಗಾಗ್ಲಿ ಗಣೇಶನಿಗಾಗ್ಲಿ ಇಷ್ಟ ಆಗೋದಿಲ್ಲ. ತನ್ ಮಗು ಕಷ್ಟ ಪಡ್ತಿದೆ ಅಂತ ದೈವ ಇಷ್ಟೆಲ್ಲ ಮಾಡ್ತಾ ಇದೆ. ದೈವ ಇಷ್ಟೆಲ್ಲ ತನ್ ಮಗು ಮಾಡ್ತಿದೆ ಕಷ್ಟನ ನಾನ್ ಸಹಾಯ ಮಾಡ್ತೀನಿ ಅಂದಾಗ ದೈವದ ಸಹಾಯನ ಗುರ್ತಿಸೋದಿರ್ಲಿ, ದೈವನೇ ಮರ್ತಂತೆ ಬದುಕೋದು ಎಷ್ಟು ಸರಿ ಅಲ್ವಾ? ಹಾಗಾಗಿ ನಿಮ್ಮನ್ನ ಸೃಷ್ಟಿ ಮಾಡಿರೋದು ಭಗವಂತ. ನೀವು ಮನುಷ್ಯರ ಮುಖೇನ ಭೂಮಿಗೆ ಬಂದಿರ್ಬಹುದು, ಆದ್ರೆ ಸೃಷ್ಟಿ ಮಾಡಿರೋದು ಭಗವಂತ. ಸೊ ಚೆನ್ನಾಗಿ ಔಷಧಿ ತಗೊಳ್ಳಿ, ಮಾತ್ರೆ ತಗೊಳ್ಳಿ, ಹೀಲಿಂಗ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಶಾಪಿಂಗ್ ಮಾಡ್ತೀರಾ ಮಾಡಿ. ಸೊ ಸಾಲದ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ, ದುಡ್ಡಿನ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ. ಯಾಕೆ ಅಂದ್ರೆ ಗೋಲ್ಡನ್ ಆಪರ್ಚುನಿಟೀಸ್ ಬರ್ತಾ ಇದೆ ಇಲ್ಲಿ. ಸಾಕಷ್ಟು ಗೋಲ್ಡ್ ಕೂಡ ನಿಮ್ಗೆ ಸಿಗ್ಬಹುದು, ಗೋಲ್ಡ್ ಕೂಡ ಬರ್ಬಹುದು. ರೆಡಿ ಟು ಫೇಸ್ ಇಟ್. ನೀವ್ ಆ ಸೋಲ್ ಒಪ್ಕೊಳ್ತಾ ಇರೋದು, ಹೀಗ್ ಕೂತಿರೋದು ಅನ್ನುವಂತ ಎನರ್ಜಿ ಇದೆ ಇಲ್ಲಿ. ಕಮಾನ್. ಹಾಗೆ ನೋಡಿ ಸೀರಿಯಸ್ಲಿ ಒಂದ್ ಕಾರ್ಡು ನಾನ್ ನೋಡಿರ್ಲಿಲ್ಲ, ನಂಗೆ ಆಶ್ಚರ್ಯ ಆಗ್ತಿದೆ. ಗ್ರಹಗತಿಗಳಲ್ಲಿ ಒಂದಷ್ಟು ಬದಲಾವಣೆಗಳು ಇದೆ. ಗ್ರಹಗತಿಗಳಲ್ಲಿ ಒಂದಷ್ಟು ಏರುಪೇರು ಕಾಣಿಸ್ತಾ ಇದೆ. ಬಟ್ ನಥಿಂಗ್ ಟು ವರಿ. ಅದೆಲ್ಲವೂ ಕೂಡ ನಿಮ್ಮನ್ನ ನಿಮ್ಮ ಗೋಲ್ಡನ್ ಎರಾಗೆ ಕರ್ಕೊಂಡು ಹೋಗ್ತಾ ಇದೆ. ಲೈಕ್ ತುಂಬಾ ಚೆನ್ನಾಗಿದೆ. ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ಹೇಳ್ತಿದ್ದಾರೆ ಗಣೇಶ ಇಲ್ಲಿ. ಸೊ ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಸಾಕಷ್ಟು ವಿಧದಲ್ಲಿ ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಎಸ್, ಒಂಚೂರು ಶನಿ ಶಾಂತಿ ಮಾಡ್ಕೊಂಡ್ರೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗಬಹುದೇನೋ. ಸೊ ಓಂ ಶಂ ಶನೇಶ್ವರಾಯ ನಮನಾದ್ರೂ ಹೇಳ್ಕೊಳ್ಳಿ. ಅಥವಾ ಒಂದಷ್ಟು ಎಳ್ಳೆಣ್ಣೆನ ದೇವಸ್ಥಾನಕ್ಕೆ ಕೊಡಿ, ಎಳ್ಳೆಣ್ಣೆ ಅಭಿಷೇಕಕ್ಕೆ ಕೊಡಿ. ಇಲ್ಲಾಂದ್ರೆ ಹಿರಿಯರು ಯಾರಾದ್ರೂ ಇದ್ರೆ ದಿನಾಗ್ಲೂ ಕುತ್ಕೊಂಡು ಅವ್ರ ಕಾಲೊತ್ತಿ, ನಿಮ್ಮಮ್ಮ ಇದ್ರೆ ಅವ್ರ ಕಾಲೊತ್ತುತ್ತಾ ಇರಿ. ಸೊ ನಿಮ್ಗೆ ಆದಷ್ಟು ಬೇಗ ಒಳ್ಳೇದಾಗ್ಬಿಡುತ್ತೆ. ಆಂಜನೇಯ ಬಂದಾಗೇನೆ ಆಂಜನೇಯ ಆಗ್ಲಿ ಶಿವ ಆಗ್ಲಿ ನಮ್ಗೆ ಬ್ಯಾಕ್ ಟು ಬ್ಯಾಕ್ ಬರ್ತಿದ್ದಾರೆ ತಲೆಗೆ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಅಲ್ಲೊಂಚೂರು ಗ್ರಹ ದೋಷ ಇರುತ್ತೆ ಅಂತ. ಸೊ ಅದನ್ನ ಸರಿಪಡಿಸ್ಕೊಳ್ಳಿ. ಸೊ ಅಮ್ಮ ಏನಾದ್ರು ನೆನಪಿಗೆ ಬರ್ತಾ ಇದ್ದಾಳೆ ಅಂದ್ರೆ ಅಲ್ಲೊಂಚೂರು ಶುಕ್ರ, ಕುಜ, ಮಂಗಳ, ಕೇತು ಇವ್ರನ್ನ ಸರಿಪಡಿಸ್ಕೊಬೇಕಾಗತ್ತೆ. ಪಡಿಸ್ಕೊಳ್ತಾ ಇರಿ. ಸೊ ಸಾಕಷ್ಟು ಬದಲಾವಣೆನ ನಿರೀಕ್ಷೆ ಮಾಡಬಹುದು. ಎಲ್ಲಾ ರೀತಿಲೂ ಇದೆ. ಹೊಸ ಬಟ್ಟೆ ಬರ್ತಾ ಇದೆ, ಹೊಸ ಒಡವೆ ಬರ್ತಾ ಇದೆ, ಶಾಪಿಂಗ್ ಜೋರಾಗಿ ಇದೆ. ಸಮಥಿಂಗ್ ಏನೋ ಆರೆಂಜ್ ವಿತ್ ಗೋಲ್ಡ್ ಕಲರ್ ತೋರಿಸ್ತಾ ಇದೆ, ಮತ್ತೆ ಯೆಲ್ಲೋ ಕಲರ್ ಕೂಡ ತೋರಿಸ್ತಾ ಇದೆ. ಸಮಥಿಂಗ್ ಪರ್ಪಲ್, ರೆಡ್ ಅಂಡ್ ಬ್ಲೂ ಇಸ್ ಇಂಪಾರ್ಟೆಂಟ್. ಎಸ್ಪೆಷಲಿ ಒಂಥರ ಟೊಮೆಟೊ ರೆಡ್ ಈಸ್ ಇಂಪಾರ್ಟೆಂಟ್ ಅನ್ನುವಂಥದ್ದು ಇದೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಇದಿಷ್ಟು ನಮ್ಗಲ್ಲ ನಿಮ್ಗಲ್ಲ ಅಂತ ಅಲ್ಲ, ಎಲ್ಲರಿಗೂ ಸೇರಿಸಿ ಇದು ಇರೋದು. ಖಂಡಿತವಾಗ್ಲು ಎಲ್ಲರಲ್ಲೂ ಬದಲಾವಣೆ ಬರ್ಬೇಕು ಅನ್ನುವಂಥದ್ದು ಇದೆ. ಬರ್ಬೇಕು. ಓಕೆನಾ? ಸೊ ಫೈನಾನ್ಷಿಯಲಿ ಸ್ಟಕ್ ಮಾಡ್ಕೊಳ್ಬೇಡಿ ಮೂರ್ಖರ ಅನ್ನುವಂಥದ್ದು ಇದೆ. ಈ ಮಾತು ನಂದಲ್ಲ, ಬಟ್ ನಾನೇನು ಮಾಡಕ್ಕಾಗಲ್ಲ ಆ ಥರ ಬಂತು.
ಯಾರ ಮನ್ಸಿಗಾದ್ರೂ ಬೇಜಾರಾಗಿದ್ರೆ ಕ್ಷಮೆ ಇರ್ಲಿ. ಸೊ ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. ಇನ್ನರ್ ನೋಯಿಂಗ್ ಅಂತ ಇದೆ ನೋಡಿ. ನಿಮ್ಮನ್ನ ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅವ್ರನ್ನ ಅರ್ಥ ಮಾಡ್ಕೊಂಡು ಇವ್ರನ್ನ ಅರ್ಥ ಮಾಡ್ಕೊಂಡು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾರ ಅಗತ್ಯನೂ ಇಲ್ಲ, ಯಾರ ಸಹಾಯದ ಅಗತ್ಯನೂ ಇಲ್ಲ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ನುಸುಳುಕೋರರು ವಾಪಸ್ ಹೋಗ್ತಿದ್ದಾರೆ, ನುಸುಳಕ್ಕೆ ಬಂದವರು ವಾಪಸ್ ಹೋಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನೋಡ್ಕೊಳ್ಳಿ. ಜೊತೆಗೆ ಒಂದಷ್ಟು ನೀರಿನ ಅಭಾವ ಉಂಟಾಗಬಹುದು. ನೀರಿನ ಅಭಾವ ಉಂಟಾಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಭಗವಂತ ಬೃಹದಾಕಾರವಾಗಿ ಮೂಡಿ ಬರ್ತಿದ್ದಾನೆ ಗಣೇಶ. ಇಡೀ ವಿಶ್ವದಲ್ಲೇ ಅತಿ ಎತ್ತರದ ಗಣೇಶ ಸಿಗ್ತಾನೆ, ತಾನೇ ಸ್ವಯಂ ಉದ್ಭವ ಆಗಿರುವಂತ ರೀತಿಲಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಿ ಸಮಥಿಂಗ್ ಏನೋ ಯಾಣ ರಿಲೇಟೆಡ್ ಪ್ಲೇಸ್ ಅಲ್ಲಿ ಅಂತ ಇದೆ. ಸೊ ಒಂದು ನ್ಯೂ ಬಿಗಿನಿಂಗ್ ಇದೆ. ಸೊ ಮಕ್ಕಳೆಲ್ಲ ಒಳ್ಳೆ ಶಾಲೆಗೆ ಹೋಗ್ತೀರಾ. ಎಸ್ಪೆಷಲಿ ಪ್ರೀ ಕೆಜಿಸ್ ಇಂದ ಏನ್ ಸ್ಕೂಲ್ ಇದೆ ಅದರಲ್ಲಿ ಮಹತ್ತರವಾದಂತಹ ಬದಲಾವಣೆ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಸ್ಟ್ರಾಂಗ್ ಆಗಿರಿ. ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಎಕ್ಸಿಂದ ಒಂದಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅನಾರೋಗ್ಯ ಕೂಡ ಕಾಣಿಸ್ತಾ ಇದೆ. ಸೊ ಟೇಕ್ ಕೇರ್ ಆಫ್ ಯುವರ್ ಹೋಲ್ ಫೇಸ್ ಎನರ್ಜಿ ಅಂಡ್ ಸಮಥಿಂಗ್ ಏನೋ ಪ್ರಯೋಗ ಆಗಿದೆ, ಡೆತ್ ಆಗ್ಲಿ ಅನ್ನುವಂಥ ಪ್ರಯೋಗ ಆಗಿದೆ. ಅದಾಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸೋದಕ್ಕೆ ಯಾರು ಬಂದಿದ್ದಾರೆ ನೋಡಿ? ಶಕ್ತಿ ಗಣಪತಿ ಬಂದಿದ್ದಾರೆ. ಪ್ರತ್ಯಂಗಿರ ದೇವಿ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಮೈಸೂರು ಚಾಮುಂಡೇಶ್ವರಿ ತುಂಬಾ ಸ್ಟ್ರಾಂಗ್ ಆಗಿ ಆಶೀರ್ವಾದನ ಮಾಡಿದ್ದಾರೆ. ಚಿಂತೆ ಮಾಡಬೇಡಿ. ನಿಮ್ಮೆಲ್ಲ ಶತ್ರುಗಳ ಮೇಲೆ ನೀವು ವಿಜಯ ಸಾಧಿಸಾಯ್ತು ಅನ್ಕೊಳ್ಳಿ. ಯಾಕೆ ಅಂದ್ರೆ ಶಕ್ತಿ ಗಣಪತಿ ಆಲ್ರೆಡಿ ಡಿಕ್ಲೇರ್ ಮಾಡ್ಕೊಂಡು ಬಂದಿದ್ದಾರೆ, ನಾನ್ ನಿನ್ ಶತ್ರುಗಳನ್ನ ಮುಗಿಸಿ ಬಂದಿದ್ದೀನಿ ಅನ್ನುವಂತ ರೀತಿಲಿ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಗೆ ರಕ್ಷೆ ಇದೆ. ಬಟ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ಎಸ್ಪೆಷಲಿ ಕಣ್ಣು ಮುಖದ ಕಡೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಊಟ ಮಾಡಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ ಬಗ್ಗೆ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೇನ್ ತಿಂತಿದ್ದಾರೆ, ಯಾರೇನ್ ತಿಂತಿಲ್ಲ, ಪಕ್ಕದ ಮನೇಲಿ ಏನ್ ಮಾಡಿದ್ದಾರೆ, ಆ ಕಡೆ ಮನೇಲಿ ಏನ್ ಮಾಡಿದ್ದಾರೆ, ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ ಮನೇಲಿ ನೀವೇನ್ ತಿನ್ಲಿಕ್ಕೆ ಸಾಧ್ಯ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಳೆ ಬಂದು ಮರಗಳೆಲ್ಲ ಉರುಳೋಗುತ್ತೆ. ಮರದಲ್ಲಿರುವಂತ ಹಣ್ಣು ಕಾಯಿಗಳು ಏನಾದ್ರೂ ಇದ್ರೆ ಅದನ್ನೆಲ್ಲ ಶೇಖರಿಸಿ ಇಟ್ಕೊಳ್ಳಿ. ಈವನ್ ನಾವು ತೀರಾ ಕಾಯಿ ಪೀಚ್ ಕಾಯಿ ತರ ಇದ್ರೂನು ಅದನ್ನ ಔಷಧಿ ತರ ಉಪಯೋಗಿಸಬಹುದು. ಅದನ್ನ ಸ್ವಲ್ಪ ಚೆಕ್ ಮಾಡಿ, ಚಿಕ್ಕ ಚಿಕ್ಕ ಕಾಯಿ ಏನಾದ್ರೂ ಇದ್ರೆ ಅದನ್ನೆಲ್ಲ ಹೆಂಗೆ ಒಣಗಿಸಿ ಅದನ್ನ ಔಷಧಿ ರೂಪದಲ್ಲಿ ಪುಡಿ ಮಾಡಿ ಇಟ್ಕೊಂಡು ಕೂಡ ಉಪಯೋಗಿಸಬಹುದು. ಈ ತರ ಹಣ್ಣುಗಳನ್ನೆಲ್ಲ ವೇಸ್ಟ್ ಮಾಡಬೇಡಿ. ಈವನ್ ಅದು ನೆಲಕ್ಕೆ ಜೋರಾಗಿ ಮಳೆ ಬಂದು ಉರುಳೋಗಿದ್ರು ಅದರಲ್ಲಿ ಎಷ್ಟು ಚೆನ್ನಾಗಿದೆಯೋ ಅದನ್ನೆಲ್ಲ ತಗೊಂಡು ಅದನ್ನು ಕೂಡ ರೀಯೂಸ್ ಮಾಡಬಹುದು. ಎಚ್ಚರಿಕೆ ವಹಿಸಿ. ಸೊಪ್ಪು, ಹಣ್ಣು, ತರಕಾರಿಗಳೆಲ್ಲವೂ ಕೂಡ ಶೇಖರಿಸಿ ಇಡಿ. ದೊಡ್ಡ ಚಂಡಮಾರುತ ಬರೋದ್ರಲ್ಲಿ ಇದೆ. ತುಂಬಾ ದಿನ ತುಂಬಾ ಹೊಡೆತ ಕೊಡುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ತೆಂಗಿನ ಮರ, ಅಡಕೆ ಮರಕ್ಕೆಲ್ಲ ತುಂಬಾನೇ ಪ್ರಾಬ್ಲಮ್ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಬಟ್ ಯು ಕ್ಯಾನ್ ಸರ್ವೈವ್ ಅಲ್ಲಿ, ಎಲ್ಲಾನು ಸರಿಪಡಿಸ್ಕೊಳ್ಬಹುದು, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಡಿವೈನ್ ಸಪೋರ್ಟ್ ಇದೆ. ಸೊ ಎಸ್ಪೆಷಲಿ ಗ್ರಾಮ ದೇವತೆನ ಪ್ರಾರ್ಥನೆ ಮಾಡಿ, ಆ ತರ ಏನು ಆಗದೆ ಇರೋ ಹಾಗೆ, ಗ್ರಾಮದಲ್ಲಿ ತೊಂದರೆ ಆಗದೆ ಇರೋ ಹಾಗೆ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಗ್ರಾಮ ದೇವಿಯ ಆಶೀರ್ವಾದದೊಂದಿಗೆ ಅಥವಾ ಗ್ರಾಮ ದೇವರ ಆಶೀರ್ವಾದದೊಂದಿಗೆ ನೀವು ಸುರಕ್ಷಿತವಾಗಿ ಇರ್ತೀರಾ. ಡಿವೈನ್ ಸಪೋರ್ಟ್ ಇದೆ ಅನ್ನುವಂಥದ್ದು ಇದೆ. ಇಲ್ಲೂ ನೀವು ದೇವರ ಹಾಡು ಆಡ್ತಾ ಇಲ್ಲ, ದೇವರ ಹಾಡನ್ನ ದೇವರು ಮಿಸ್ ಮಾಡ್ತಾ ಇದೆ, ನಿಮ್ ಬಾಯಿಂದ ದೇವರ ಹಾಡು ಕೇಳ್ಬೇಕು ಅಂತ ದೇವರು ಕಾತರಿಸ್ತಾ ಇದೆ ಅನ್ನುವಂಥದ್ದು ಇದೆ. ಹಾಡಿ, ದೇವ್ರ ಬಗ್ಗೆ ಹಾಡು.
ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಸದ್ಯಕ್ಕೆ ಒಂದಷ್ಟು ಹೊಟ್ಟೆಗೆ ಹೀಲಿಂಗ್ ಬೇಕು, ಯಾರೋ ಹೊಟ್ಟೆಗೆ ಹೀಲಿಂಗ್ ಹಾಕ್ತೀನಿ ಅಂದ್ರೆ ಬೇಡ ಅಂತಿದ್ದೀರೋ, ಅಥವಾ ಏನ್ ಹೊಟ್ಟೆ ಕರಗಿಸ್ಕೊಳ್ಳೋದು ಬೇಡ ಅನ್ನುವಂಥ ಯೋಚನೆ ಮಾಡ್ತಿದ್ದೀರೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಹೊಟ್ಟೆ ಕರಗಿಸ್ಕೊಳ್ಳುವಂಥ ವಿಚಾರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚಿನ ಗಮನನ ಕೊಡಿ. ಸೊ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ಸಿಹಿ ತಿನ್ನಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಒಂದಷ್ಟು ಡಿವೈನ್ ಗೈಡೆನ್ಸ್ ಕೂಡ ಬರೋದ್ರಲ್ಲಿ ಇದೆ. ಸೊ ಡಿವೈನ್ ಗೈಡೆನ್ಸ್ ಅನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗಣೇಶ ನಿಮ್ಮ ಹೈಯರ್ ಸೆಲ್ಫ್ ಇಂದ ನಿಮ್ಗೆ ಒಂದಷ್ಟು ಆಶೀರ್ವಾದನ, ಮಾರ್ಗದರ್ಶನನ ಅಥವಾ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಏನ್ ಮಾಡ್ಬೇಕು ಅದನ್ನ ತೋರಿಸ್ತಾ ಇದೆ. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಂದಷ್ಟು ವಿಚಾರಗಳಲ್ಲಿ ತುಂಬಾನೇ ಬದಲಾವಣೆನ ನೀವು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. 50, 48, 33 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಗುರುಭ್ಯೋ ನಮಃ ಅಂತ ಹೇಳ್ತಾ ಈ ರೀಡಿಂಗ್ ಅನ್ನ ಗಣೇಶನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ, ಉಚ್ಚಿಷ್ಟ ಗಣಪತಿಯ ಪಾದಾರವಿಂದಕ್ಕೆ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತಾ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಸಂಪದ್ಭರಿತವಾಗಿ ರಿಚ್ ಆಗಿ ಇರ್ಲಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ, ಕೀಪ್ ಸ್ಮೈಲಿಂಗ್. ಓಂ ಗ್ಲೋಂ ಗಂ ಗಣಪತಯೇ ನಮಃ. The Sri Vagdevi Tarot channel is so glad to see you again. Thank you for watching our tarot card readings today.